ನಿನ್ನ ದಾರಿ ನಿನ್ನದೇ ಆಗಬೇಕು. ನಿನ್ನದೇ ದಾರಿಗೆ ನೀನು ಧೈರ್ಯವಾಗಿ ನಡೆ. ಇದಕ್ಕೊಂದು ಪುಟ್ಟ ಕತೆ ಹೇಳ್ತೀನಿ ನೋಡಿ. ಒಂದು ಪಟ್ಟಣದಲ್ಲಿ ಆದಿತ್ಯ ಎಂಬ ಹುಡುಗ ಇದ್ದ. ಅವನು ಬುದ್ಧಿವಂತನಾಗಿದ್ದ. ಆದರೆ ತನ್ನದೇ ಆದ ಕನಸುಗಳನ್ನು ಹೇಳಿಕೊಳ್ಳುವ ಧೈರ್ಯ ಅವನಿಗೆ ಇರಲಿಲ್ಲ. ಅವನ ಸುತ್ತಲೂ ಎಲ್ಲರೂ ಒಂದೇ ಮಾತನ್ನು ಹೇಳುತ್ತಿದ್ದರು. ಎಲ್ಲರೂ ಸೈನ್ಸ್ ತೆಗೆದುಕೊಳ್ಳುತ್ತಿದ್ದಾರೆ, ನೀವು ಅದನ್ನೇ ತೆಗೆದುಕೊಳ್ಳಿ. ಎಲ್ಲರೂ ಇಂಜಿನಿಯರ್ ಆಗಬೇಕು, ಅದೇ ಸುರಕ್ಷಿತವಾದ ದಾರಿ ಎಂದು. ಆದಿತ್ಯನ ಮನಸ್ಸು ಮಾತ್ರ ಬೇರೆಯದೇ ಕನಸು ಕಾಣುತ್ತಿತ್ತು. ಅವನಿಗೆ ಚಿತ್ರ ಬಿಡಿಸುವುದು, ಕಥೆ ಬರೆಯುವುದು, ಸೃಜನಶೀಲತೆ ಎಂದರೆ ತುಂಬಾ ಇಷ್ಟ. ಆದರೆ ಅವನು ಅದನ್ನು ಹೇಳಿಕೊಂಡರೆ ಜನ ಎಲ್ಲಿ ನಗುತ್ತಾರೋ ಎಂಬ ಭಯ ಅವನಲ್ಲಿ ಸದಾ ಕಾಡುತ್ತಿತ್ತು. ಎಲ್ಲರಂತೆ ಇದ್ದರೆ ತಪ್ಪೇನಿಲ್ಲ ಎಂದು ಅವನು ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡ. ಹಾಗೆಯೇ ಸೈನ್ಸ್ ಆಯ್ಕೆ ಮಾಡಿಕೊಂಡ. ತರಗತಿಯಲ್ಲಿ ಕುಳಿತರೂ ಅವನ ಮನಸ್ಸು ಮಾತ್ರ ಅಲ್ಲಿರುತ್ತಿರಲಿಲ್ಲ. ಬೋರ್ಡ್ ಮೇಲೆ ಸಮೀಕರಣಗಳು ಬರೆಯುತ್ತಿದ್ದರೆ ಅವನ ಮನಸ್ಸಿನಲ್ಲಿ ಮಾತ್ರ ಬಣ್ಣಗಳು ಮತ್ತು ಕಥೆಗಳು ಇರುತ್ತಿದ್ದವು. ಒಂದು ದಿನ ಪರೀಕ್ಷೆಯಲ್ಲಿ ಆದಿತ್ಯನಿಗೆ ಕಡಿಮೆ ಅಂಕ ಬಂದವು. ಅದಕ್ಕೆ ಶಿಕ್ಷಕರು ಹೇಳಿದರು, ನಿನ್ನಲ್ಲಿ ಸಾಮರ್ಥ್ಯವಿದೆ, ಆದರೆ ಮನಸ್ಸು ಇಲ್ಲ. ಆ ಮಾತು ಅವನನ್ನು ಒಳಗಿನಿಂದ ಸದಾ ಕಾಡುತ್ತಿತ್ತು. ಆ ಸಂಜೆ ಅವನು ಮನೆಗೆ ಬಂದು ತನ್ನ ಹಳೆಯ ಡೈರಿಯನ್ನು ತೆರೆದ. ಅದರಲ್ಲಿದ್ದವು ಅವನ ಹಳೆಯ ಚಿತ್ರಗಳು, ಕಥೆಗಳು, ಕನಸುಗಳು. ಅದನ್ನು ನೋಡಿ ಅವನಿಗೆ ಕಣ್ಣಲ್ಲಿ ನೀರು ತುಂಬಿತು. ಅವನು ತನ್ನನ್ನು ತಾನೇ ಕೇಳಿಕೊಂಡ, ನಾನು ಯಾರು ಆಗಲು ಬಯಸಿದ್ದೆ, ನಾನು ಯಾರಿಗಾಗಿ ಬದುಕುತ್ತಿದ್ದೇನೆ ಎಂದು. ಅವನು ಅಂದು ಒಂದು ನಿರ್ಧಾರ ತೆಗೆದುಕೊಂಡ. ಇನ್ನು ಮುಂದೆ ಎಲ್ಲರ ದಾರಿಯಲ್ಲಿ ನಡೆಯುವುದಿಲ್ಲ, ನನ್ನ ದಾರಿಯನ್ನು ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು. ಮುಂದಿನ ದಿನ ಅವನು ತನ್ನ ತಂದೆ ತಾಯಿಯ ಮುಂದೆ ನಿಂತು ಧೈರ್ಯವಾಗಿ ಹೇಳಿದ, ನನಗೆ ನನ್ನದೇ ಆದ ದಾರಿ ಬೇಕು. ನಾನು ಸೃಜನಶೀಲ ಕ್ಷೇತ್ರದಲ್ಲಿ ಮುಂದುವರೆಯಲು ಬಯಸುತ್ತೇನೆ ಎಂದು ಹೇಳಿದ. ಮೊದಲಿಗೆ ತಂದೆ ತಾಯಿಗಳಿಂದ ವಿರೋಧ ವ್ಯಕ್ತವಾಯಿತು. ನಂತರ ಭಯ ಶುರುವಾಯಿತು. ನಂತರ ಸಂದೇಹ. ಆದರೆ ಆದಿತ್ಯ ಎಂದಿಗೂ ಹಿಂದೆ ಸರಿಯಲಿಲ್ಲ. ಅವನು ಕಲಿಯತೊಡಗಿದ. ಕೆಲವು ತಪ್ಪುಗಳು ಆಯಿತು. ಅವನ ಕೆಲಸಕ್ಕೆ ಗುರುತು ಬಂತು. ಜನ ಅವನ ಚಿತ್ರಗಳನ್ನು ನೋಡಿ ಮೆಚ್ಚತೊಡಗಿದರು. ಅವನ ಕಥೆಗಳು ಜನರಿಂದ ಓದಲ್ಪಟ್ಟವು. ಒಂದು ದಿನ ಅದೇ ಜನ ಹೇಳಿದ ಮಾತೆಂದರೆ, ನೀನು ವಿಭಿನ್ನವಾಗಿ ಯೋಚಿಸಿದ್ದೆ, ಅದಕ್ಕೆ ನೀನು ಗೆದ್ದೆ ಎಂದು ಜನ ಅವನನ್ನು ಮೆಚ್ಚಿಕೊಂಡರು. ಆಗ ಅವನಿಗೆ ಗೊತ್ತಾಯಿತು, ಎಲ್ಲರಂತೆ ಇರದೇ ಇದ್ದುದೇ ಅವನ ಶಕ್ತಿಯಾಯಿತು. ಇದರಿಂದ ಅವನು ಕಲಿತ ಪಾಠ ಒಂದೇ, ಎಲ್ಲರಂತೆ ನಡೆದುಕೊಂಡರೆ ಸುರಕ್ಷಿತವಾಗಿರಬಹುದು ನಿಜ, ಆದರೆ ನಾನು ನನ್ನ ಕನಸುಗಳನ್ನು ಕಂಡುಕೊಳ್ಳಲು ನನ್ನದೇ ದಾರಿಗೆ ಧೈರ್ಯವಾಗಿ ನಡೆಯಬೇಕು ಎಂದು ಅವನು ಚೆನ್ನಾಗಿ ಅರಿತುಕೊಂಡ. ಕೊನೆಯದಾಗಿ ಈ ಕಥೆಯ ಸಂದೇಶವೇನೆಂದರೆ, ಜಗತ್ತು ನಿನ್ನಿಂದ ನಕಲನ್ನು ಬೇಡದು, ಆದರೆ ನಿನ್ನ ವೈಶಿಷ್ಟ್ಯವೇ ನಿನ್ನ ಗುರುತಾಗಿರಬೇಕು. ಭಯ ಇದ್ದರೂ ಮುಂದುವರಿಯಬೇಕು, ಎಲ್ಲರಂತೆ ಇರಬೇಡ, ನಿನ್ನದೇ ದಾರಿಗೆ ನೀನು ಧೈರ್ಯವಾಗಿ ನಡೆ. ಧನ್ಯವಾದಗಳು.